ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೊಸ ವೀಡಿಯೋಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ಟಾಪಿಕ್ ಬಂದುಬಿಟ್ಟು ನಮ್ಮ ತೋಟದಲ್ಲಿ ನಿಂಬೆಹಣ್ಣಿದೆ ಗೈಸ್. ನಿಂಬೆಹಣ್ಣು ನೋಡೋಣ, ಹಾಗೆ ಮತ್ತು ನಿಂಬೆಹಣ್ಣು ಹಾಯ್ಕೊಳ್ಳೋಣ ಬನ್ನಿ. ಹಾಗೆ ನೋಡಿ, ಇಲ್ಲಿ ಬಾಳೆ ಗಿಡಗಳು ಸಹ ಇದ್ದಾವೆ ಅಕ್ಕಪಕ್ಕ. ನಿಂಬೆಹಣ್ಣು ಎರಡು ಮರದಲ್ಲಿ ಎಷ್ಟು ಬಿಡುತ್ತೆ ಗೊತ್ತಾ? ನೋಡಿ, ಫುಲ್ಲು ಎಲ್ಲ ನಿಂಬೆಹಣ್ಣೆ. ನೋಡಿ ಎಷ್ಟು ಚೆಂದ ಉಂಟು, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲ ಒಂದು ಸಿಕ್ಕಿದೆ, ಇಲ್ಲೊಂದು. ಮತ್ತು ಅಲ್ಲಿ ರೆಡ್ ಕಲರ್ ಏನೋ ಇದೆ, ಅದೇನು ಅಂತ ಗೊತ್ತಾಗ್ತಿಲ್ಲ ಗಾಯ್ಸ್. ನೋಡಿ, ರೆಡ್ ಕಲರ್ ಏನೋ ಇದೆ, ಅದೇನು ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಕಾಣಿಸ್ತಿದೆಯಾ ನೋಡಿ, ಅಲ್ಲಿ ಏನಂತ ಗೊತ್ತಿಲ್ಲ. ಕೇಳಬೇಕು ಏನು ಅಂತ, ನಮ್ಮ ಅಪ್ಪ ಅವ್ರನ್ನ ಕೇಳಬೇಕು. ಬನ್ನಿ, ಆ ಮರದಲ್ಲೂ ತುಂಬ ಬಿಟ್ಟಿದ್ದಾವೆ. ಕೆಂಚುಗ ಜಾಸ್ತಿ ಇದ್ದಾವೆ ನೋಡಿ ಗೈಸ್. ಫುಲ್ಲು ನಿಂಬೆಹಣ್ಣು ಅಂದರೆ ಸಾಕು, ಈ ಹುಳಗಳು ಜಾಸ್ತಿ ಇರುತ್ತೆ ಫುಲ್ಲು. ಆಗಲೇ ಬಿದ್ದಿರೋವೆಲ್ಲ ಆಲ್ಮೋಸ್ಟ್ ಹಾಯ್ಕೊಂಬಿಟ್ಟಿದ್ದಾರೆ. ಅಪ್ಪ ಅವರು ಮನೆಗೆ ಎತ್ಕೊಂಡು ಹೋಗಿದ್ದಾರೆ. ಅಷ್ಟೇ. ಇದು ಮರದ ತುಂಬ ಜಾಸ್ತಿ ಇದ್ದಾವೆ ನಿಂಬೆಹಣ್ಣುಗಳು ನೋಡಿ ಫುಲ್ಲು. ಎಷ್ಟು ಚೆನ್ನಾಗಿದೆ ಫುಲ್ಲು. ನಿಂಬೆಹಣ್ಣಿಂದ ಆಲ್ಮೋಸ್ಟು ರಸಾಯನ ಇದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಹಾಗೆ ಫೇಸ್ ವಾಶ್ ಮಾಡ್ಕೊಳಕ್ಕೂ ಯೂಸ್ ಮಾಡ್ಕೊಬೋದು. ಆಮೇಲೆ ನಾನ್ ವೆಜ್ ಪ್ರಿಯರಿಗೆ ನಿಂಬೆಹಣ್ಣು ಒಬ್ಬೊಬ್ಬರಿಗೆ ತುಂಬ ಇಷ್ಟ ಇರುತ್ತೆ. ಈ ನಿಂಬೆಹಣ್ಣು ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಆಲ್ಮೋಸ್ಟು ಎಲ್ಲದಕ್ಕೂ ಹೆಲ್ಪ್ಫುಲ್ಲಾಗಿರುತ್ತೆ. ಆ ಕಡೆ ಒಳ್ಳೆಯದಕ್ಕೂ ಇದೆ. ಅದೇ ಜಾಸ್ತಿ ಯೂಸ್ ಮಾಡಬಾರ್ದು, ತಕ್ಕ ಮಟ್ಟಿಗೆ ಯೂಸ್ ಮಾಡಿದ್ರೆ ಓಕೆ. ಯಾಕೆಂದರೆ ಏನಾದರೂ ಹುಷಾರಿಲ್ದಿದ್ದಾಗ ನಿಂಬೆಹಣ್ಣು ಹಿಂಡ್ಕೊಂಡು ಸೋಡಾ ಹಿಂಡ್ಕೊಂಡು ಕುಡಿಬೋದು. ಅದರಿಂದನೂ ಹೆಲ್ಪ್ಫುಲ್ಲಾಗಿರುತ್ತೆ ಫುಲ್ಲು. ನೋಡಿ, ಫುಲ್ ಗಾಳಿ ಉಂಟು ಇವತ್ತು. ಮಳೆ ಅಂತೂ ಒಂದನೇ ಇಲ್ಲ ಗೈಸ್, ಒಂದನೇ ಇಲ್ಲ. ಬಿಸಿಲು ಇವತ್ತು, ಗಾಳಿ ಜಾಸ್ತಿ. ಗಾಳಿ ಇರೋದ್ರಿಂದನೇ ಮಳೆ ಬರ್ತಿಲ್ಲ. ಮಳೆ ಇಲ್ಲ ಅಂದಿದ್ರೆ ಇದು ಗಾಳಿ ಇರಲಿಲ್ಲ ಅಂದಿದ್ರೆ ಮಳೆ ಬರೋದು. ಆ ಥರ ಇರೋದು ಫುಲ್ಲು. ಹಂಗೂ ನಿಂಬೆಹಣ್ಣು ಒಂದು 5 ರೂಪಾಯಿ ಗಾಯ್ಸ್, ಬೇರೆ ಕಡೆ ಎಲ್ಲ. ಆವಾಗ ಹಿಂದೆ ಅಂತೂ ಫುಲ್ಲು 50 ರೂಪಾಯಿ, ಬರೀ 3. ನೋಡಿ ಇದು ಎಷ್ಟು ದಪ್ಪ ಇದೆ, ತುಂಬಾ ದಪ್ಪ ಇದೆ ಫುಲ್ಲು. ನಿಂಬೆಹಣ್ಣಿಂದ ಆಲ್ಮೋಸ್ಟು ಹೆಲ್ತಿಯಾಗಿರ್ಬೋದು. ಆ್ಯಂಡ್ ತಕ್ಕಮಟ್ಟಿಗೆ ಯೂಸ್ ಮಾಡ್ಕೊಂಡ್ರೆ ಫುಲ್ ಇರುತ್ತೆ. ಇದು ಟೊಮೊಟೊ ಗೊಜ್ಜು ಎಲ್ಲ ಮಾಡ್ಕೊಂಡು ತಿನ್ಬೋದು, ಕುಡಿಬೋದು. ಜ್ಯೂಸ್ ಮಾಡ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತಾರೆ. ಅದರಿಂದನೂ ತುಂಬ ಒಳ್ಳೆಯದು, ಅದು ಯೂಸ್ ಮಾಡ್ಬೋದು. ನೋಡಿ, ಈಗ ಮರದಿಂದ ಬಿತ್ತು ಗೈಸ್. ಬನ್ನಿ ಅಲ್ಲಿ ಬಿತ್ತು ನೋಡೋಣ. ಈ ಗಾಳಿಗೆ ಟಪಾರ್ ಅಂತ ಬೀಳುತ್ತೆ. ಇಲ್ಲಿ ಬಿದ್ದಿದೆ ನೋಡಿ. ಇಲ್ಲಿ ಇದು ಚೋಟ ಇದು. ಹಂಗೂ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಕಡೆಯಿಂದ ಕಾಣಿಸಿದ್ರೆ ಇದ್ರೊಳಗಡೆ ಎಷ್ಟು ಬಿದ್ದಾವೋ ಗೊತ್ತಿಲ್ಲ ಗಾಯ್ಸ್, ತುಂಬ ಬಿದ್ದಿದ್ರವೆ ನೋಡಿ. ಬನ್ನಿ ನೋಡೋಣ, ಒಂದು 3-4 ಸಿಗ್ಬೋದು. ನಾನು ಕವರು ತಂದಿಲ್ಲ ಗೈಸ್. ಇಲ್ಲೊಂದು ಮೂಲೆ ಬಿದ್ದಿದೆ, ಇಲ್ಲೊಂದು ಬಿದ್ದಿದೆ, ಇಲ್ಲೂ ಒಂದು ಬಿದ್ದಿದೆ. ಎಷ್ಟೊಂದು ಬಿದ್ದಿದ್ದಾವೆ ಗಾಯ್ಸ್. ಎಲ್ಲಿ ಹಾಕೊಂಡ್ಲಿ ಅಂತಾನೆ ಅಲ್ಲಿಗೆ ಎಸ್ಯೇನ, ಆಮೇಲೆ ಎತ್ಕೊಳ್ಳೋಣ ಏನಾದರೂ ಬಂದು. ಇಲ್ಲೊಂದಿದೆ, ಇಷ್ಟಿದ್ದಾವೆ ಗಾಯ್ಸ್. ಇನ್ನು ಮೂಲೆ ಕಾಣಿಸಲ್ಲ, ತುಂಬ ಬಿದ್ದಿದ್ದಾವೆ ನೋಡಿ. ಇಷ್ಟು ಸಿಕ್ಕಿದ್ದಾವೆ. ಇಲ್ಲೂ ಒಂದು ಬಿದ್ದಿದೆ, ಅದು ಎಷ್ಟು ದಪ್ಪ ಇದ್ದಾವೆ ನೋಡಿ, ಜಾಸ್ತಿ ದಪ್ಪನೇ ಇದ್ದಾವೆ. ಒಂದು 5-6 ಸಿಕ್ಕವೆ. ಇಷ್ಟು ಸಿಕ್ಕಿದ್ದಾವೆ ಗೈಸ್. ಬನ್ನಿ ಕವರ್ ತರೋಣ.
ಕವರ್ ಹುಡುಕ್ಬೇಕೀಗ ಎಲ್ಲಿ ಬಿದ್ದಿದ್ದಾವು. ಗಾಳಿಗೆ ತುಂಬಾ ಬೀಳುತ್ತೆ. ಒಳ್ಳೆ ನೇಚರ್ ಗೈಸ್ ಇವತ್ತು. ಕವರು ಇಲ್ಲ, ಯಾವುದೋ ಬೇಗಿದೆ. ಚೆನ್ನಾಗಿದೆಯಾ? ಓಕೆ ಓಕೆ, ಇದಕ್ಕೆ ಹಾಕೋಣ ಬನ್ನಿ. ಇದಕ್ಕೆ ಹಾಕೊಂಡು ಹೋಗ್ಬೋದು. ಇದಕ್ಕೆ ತುಂಬ್ಕೊಳ್ಳೋಣ. ಏನು ಅಷ್ಟು ಸಿಕ್ಕಿಲ್ಲ, ಹಂಗೆ ಒಂದೆರಡು ತೆಂಗಿನಕಾಯಿ ಬಿದ್ದಾವೆ. ತುಂಬ್ಕೊಂಡಿದ್ದೀನಿ ಗೈಸ್, ಇನ್ನು ಬೀಳ್ತವೆ ನೋಡಿ. ಎಷ್ಟೊಂದಿದ್ದಾವೆ, ತುಂಬ ಇದ್ದಾವೆ. ಓಕೆ, ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಾಗೆ ಹೊಸೊಬ್ರು ನೋಡ್ತಿದ್ರೆ ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.